ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ಮಂಡ್ಯ ಸ್ಟೈಲ್ ಫೇಮಸ್ ರಾಗಿ ಮುದ್ದೆ, ಬಸ್ಸಾರು ಮತ್ತು ಹುರುಳಿಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರಿಡಿ. ನೀರು ಕಾಯ್ದ ಮೇಲೆ 1 ಗ್ಲಾಸು ತೊಗರಿಬೇಳೆ ಹಾಕಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ್ರೆ ಬೇಗ ಕುದಿಯುತ್ತೆ. ತೊಗರಿಬೇಳೆ ಹಾಫ್ ಬೆಂದಮೇಲೆ 1/4 kg ಹುರುಳಿಕಾಯಿನ ಕಟ್ ಮಾಡಿಕೊಂಡಿದ್ದೆ. ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಹುರುಳಿಕಾಯಿನೂ ಬೇಳೆ ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಈ ಥರ ಕ್ಲೋಸ್ ಮಾಡಿದ್ರೆ ಅದು ಉಕ್ಕು ಬರೋಲ್ಲ, ಬೇಯ್ತಾ ಇರುತ್ತೆ ಲೈಟಾಗಿ. ನೆಕ್ಸ್ಟು ಮಸಾಲೆಗೆ ಒಂದು ಜಾರ್ ತೊಗೊಳ್ಳಿ. ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಒಂದು ದಪ್ಪದ ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿಲಿ ಅರ್ಧದಷ್ಟು ಹಾಕ್ಕೊಳ್ಳಿ. 1 ಸ್ಪೂನು ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ, 1-3 ಸ್ಪೂನು ಕಾಯಿ ತುರಿ ಹಾಕ್ಕೊಳ್ಳಿ. 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಬೇಯ್ತಾ ಇರೋ ಬೇಳೆ ಮತ್ತು ಹುರುಳಿಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ ರುಬ್ಬಕ್ಕೆ. ಒಂದು ಸಣ್ಣ ಸ್ಪೂನಲ್ಲಿ ಗಸಗಸೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಪೇಸ್ಟ್ ರೆಡಿ ಇದೆ. ನೆಕ್ಸ್ಟು ಬೇಳೆ ಮತ್ತು ಹುರುಳಿಕಾಯಿ 2 ಬೆಂದಿದೆಯಾ ನೋಡ್ಕೊಳ್ಳಿ. ಅಂದರೆ ತುಂಬ ಬೇಯಬಾರ್ದು, ತಿನ್ನೋ ಥರ ಬೆಂದಿರಬೇಕು ಲೈಟಾಗಿ. ನೆಕ್ಸ್ಟು ಅದನ್ನು ಹುರುಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ. ಫ್ರೆಂಡ್ಸ್, ಬಸ್ಸಾರನ್ನ ಇನ್ನು ಬೇರೆ ಊರಲ್ಲಿ ಬೇರೆ ಥರನೂ ಮಾಡ್ತಾರೆ, ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಒಂದು 3-4 ಸ್ಪೂನಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ, ಉಪ್ಪು ಹುರುಳಿಕಾಯಿ ಬೇಯಬೇಕಾದ್ರೆ ಹಾಕಿದ್ರಲ್ಲ, ಉಪ್ಪು ಹಾಕೋ ನೆಸೆಸಿಟಿ ಇರೋಲ್ಲ. ನೆಕ್ಸ್ಟು ಕಾಯಿ ತುರಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ಬೇಯಿಸ್ಕೊಂಡಿರೋ ಹುರುಳಿಕಾಯಿ ಮತ್ತು ತೊಗರಿಬೇಳೆದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟಾಗಿ ಫ್ರೈ ಮಾಡಿ. ಆ ಹುರುಳಿಕಾಯಿ ಮತ್ತು ಬೇಳೆ ಬೆಂದಿರೋದನ್ನ ಸ್ವಲ್ಪ ಎತ್ತಿಟ್ಕೊಳ್ಳಿ, ಅದನ್ನು ಸಾರಿಗೆ ಹಾಕಿ. ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಹುರುಳಿಕಾಯಿ ಮತ್ತು ತೊಗರಿಬೇಳೆ ಪಲ್ಯ ರೆಡಿ ಇದೆ, ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಸಾಂಬಾರಿಗೆ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಆದಮೇಲೆ ರುಬ್ಬಿರೋ ಪೇಸ್ಟು ಮತ್ತು ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಹುರುಳಿಕಾಯಿ ಮತ್ತು ಬೇಳೆ ಬೇಯಿಸಿರ್ತೀರಲ್ಲ, ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಲೈಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಬೇಯಬೇಕಾದ್ರೆ ಹಾಕಿರ್ತೀರಲ್ಲ, ಅದೇ ನೀರು ಯೂಸ್ ಮಾಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಕುದ್ರೆ ಇದು ಮಸಾಲೆ ಸ್ಮೆಲ್ ಹೋಗಿ ಸಾಂಬಾರು ಸ್ಮೆಲ್ ಬರುತ್ತೆ. ಇದು ಸಾಂಬಾರು ರೆಡಿ ಇರುತ್ತೆ. ಈ ಥರ ಅರ್ಧ ಪ್ಲೇಟ್ ಮುಚ್ಚಿ ಸೌಟ್ ಅಡ್ಡ ಇಟ್ಟು ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಸಾಂಬಾರು ಉಪ್ಪು ಬಂದು ಚೆಲ್ಲೋದಿಲ್ಲ. ಫ್ರೆಂಡ್ಸ್, ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಮಂಡ್ಯ ಸ್ಟೈಲ್ ಫೇಮಸ್ ರಾಗಿ ಮುದ್ದೆ, ಬಸ್ಸಾರು ವಿತ್ ಬೀನ್ಸ್ ಪಲ್ಯ ರೆಡಿ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.